ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ತುಂಬ ರುಚಿಯಾಗಿರುವಂಥ ಒಂದು ಫಿಶ್ ಡಿಶ್ನ ಮಾಡೋಣ ಬನ್ನಿ. ಫಿಶ್ ತವಾ ಫ್ರೈ ಮಾಡೋದಕ್ಕೆ 3 kg ಫಿಶ್ಶು. ಇಂಗ್ರೀಡಿಯೆಂಟ್ಸ್ ಬಂದು 1 ಹಿಡಿ ಕೊತ್ತಂಬರಿ ಸೊಪ್ಪು, 15ರಿಂದ 20 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಹಾಕ್ಕೊಂಡು ನಾವು ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಪೇಸ್ಟ್ ಮಾಡ್ಕೊಂಡಿರುವಂಥ ಮಿಶ್ರಣನ ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ 2 ಸ್ಪೂನು, 3ರಿಂದ 4 ಸ್ಪೂನು ಚಿಕನ್ ಮಸಾಲ ಹಾಕ್ಕೋಬೇಕು. ಮತ್ತು ಕಾರ್ನ್ ಪೌಡ್ರು 3 ಸ್ಪೂನು, 1 ಸ್ಪೂನು ಮೈದಾ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋಬೇಕು. ಮತ್ತು ಹುಣಸೆ ಹುಳಿ ನಾವು ಮನೇಲೇ ಮಾಡಿಟ್ಕೊಂಡಿರೋದು, ಹುಣಸೆ ಹಣ್ಣಾದ್ರು ರುಬ್ಬಕ್ಕೆ ಹಾಕೋಬೋದು. ಮತ್ತು ಒಂದು 3 ಮೊಟ್ಟೆ ಹಾಕ್ಕೋಬೇಕು. ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಮಿಶ್ರಣ ಆಗಬೇಕು. ಅದು ತುಂಬ ಚೆನ್ನಾಗಿ ಮಿಕ್ಸ್ ಆಗೋದೇ ನಾವು ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಫಿಶ್ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಒಂದು ರೀತಿ ಫಿಶ್ಗೆ ಮಸಾಲೆ ಅಂಟೋ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟ್ರೈನಲ್ಲಿ ಎತ್ತಿ 1/2 ಅವರ್ ನೆನೆಸಿಡಬೇಕು. 1/2 ಅವರಿಂದ 3/4 ಅವರು ನೆನೆಸಿಟ್ಟಿದೆ. ಇವಾಗ ತವಾ ಮೇಲೆ ಇಟ್ಟು ಫ್ರೈ ಮಾಡೋಣ. ತವಾ ಇಟ್ಟು ಈಗ ತವಾದ ಮೇಲೆ ಫಿಶ್ನ ಹಾಕಿ ನಾವು ಮಿಶ್ರಣ ಏನು ಮಾಡಿದ್ವಿ ಫಿಶ್ಗೆ ಮಸಾಲೆ ಎಂಟೋ ರೀತಿ ಅದನ್ನು ತವಾ ಮೇಲೆ ಇಟ್ಟು ಬೇಯಿಸಬೇಕು. ಇದು ಎಣ್ಣೆಲೇ ಬೇಯಿಸಬೇಕು. ಸೊ ಎಣ್ಣೆ ಜಾಸ್ತಿನೇ ಹಾಕಬೇಕು. ಒಂದೊಂದು ಸಲಿಗೆ ಒಂದು 4ರಿಂದ 5 ಸ್ಪೂನ್ 6 ಸ್ಪೂನ್ ಎಣ್ಣೆ ಹಾಕಿ ಬೇಯಿಸಬೇಕು. ಮತ್ತು ತುಂಬಾ ಪೇಷನ್ಸ್ ಬೇಕು ಇದನ್ನು ಬೇಯಿಸೋಕ್ಕೆ. ಏಕೆಂದರೆ ಇದು ನಿಧಾನ ಬೇಯೋದು. ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಅದು ಫಿಶ್ದು ಹಸಿ ಸ್ಮೆಲ್ ಏನಿರುತ್ತೆ ಅದು ಬಂದುಬಿಡುತ್ತೆ. ಆ ಸ್ಮೆಲ್ಗೆ ತಿನ್ನೋಕ್ಕಾಗಲ್ಲ. ಸೊ ಆ ಕಡೆ ಈ ಕಡೆ ತಿರುಗಿಸಿ ನಾವು ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸಬೇಕು. ಸೊ ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಿ ಬೆಂದಿದೆ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಆ ಟೇಸ್ಟು ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಫಿಶ್ ತಿಂತಾ ಇದ್ದೀವಿ ಅನ್ನೋ ಫೀಲ್ ಆಗಲ್ಲ. ಅಂದರೆ ಆ ಫಿಶ್ದು ಸ್ಮೆಲ್ ಬರಲ್ಲ. ಅಷ್ಟು ತುಂಬ ಸೂಪರಾಗಿದೆ ಟೇಸ್ಟ್ ಮಾತ್ರ. ನೋಡಿ, ಫಿಶ್ ತವಾ ಫ್ರೈ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ಎಲ್ಲರೂ ಮನೇಲಿ ಮಾಡ್ಕೊತೀನಿ. ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲಿ. ಯಾವುದೇ ಥರ ರಿಸ್ಕ್ ಇಲ್ಲ. ಚೆನ್ನಾಗಿ ಬರುತ್ತೆ ಟೇಸ್ಟು. ಇವತ್ತಿನ ಫಿಶ್ ತವಾ ಫ್ರೈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.